ವೀಕ್ಷಕರೇ ನಮಸ್ಕಾರ. ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಚೆನ್ನಾಗಿ ಹಣ್ಣಾದ 4 ಪಚ್ಚಬಾಳೆ ಮನೆಯಲ್ಲಿದ್ದಾಗ ಈ ರೀತಿ ಬನ್ಸ್ ಮಾಡಿ ಸಾಯಂಕಾಲ ಸವಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಬನ್ಸ್ ವಿಡಿಯೋ. ಸಾಮಾನ್ಯವಾಗಿ ಬನ್ಸ್ ಮಾಡಲಿಕ್ಕೆ ಕ್ಯಾವೆಂಡಿಶ್ ಅಥವಾ ಪಚ್ಚಬಾಳೆ ಹಣ್ಣನ್ನು ಉಪಯೋಗಿಸ್ತಾರೆ. ಇದು ತುಂಬ ಹಣ್ಣಾಗಿರಬೇಕು, ಮೇಲೆ ಸಿಪ್ಪೆ ಕಪ್ಪಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಸುಮಾರು 3 ಬಾಳೆಹಣ್ಣನ್ನು ಬಳಸಿದ್ದೀನಿ. ಸಿಪ್ಪೆ ತೆಗೆದು ತುಂಡು ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಣ್ಣಾದ ಮೈಸೂರು ಬಾಳೆಯನ್ನು ಕೂಡ ಇದಕ್ಕೆ ಉಪಯೋಗಿಸಬಹುದು. ಇದಕ್ಕೆ ಈಗ 3 ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1.5 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಈಗ ಚೆನ್ನಾಗಿ ನುರಿದುಕೊಳ್ಬೇಕು. ಯಾವುದೇ ಗಂಟಿರದಂತೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಸುಲಭ ಆಗಲಿ ಅಂತ ಮಿಕ್ಸಿಯಲ್ಲಿ ಮಾತ್ರ ನುರಿದುಕೊಳ್ಬೇಡಿ. ಹಣ್ಣು ಚೆನ್ನಾಗಿ ಕಳ್ತಿರೋದ್ರಿಂದ ಬೇಗ ನುರಿದ್ಬಿಡುತ್ತೆ. ಉಡುಪಿ ಮಂಗಳೂರು ಪ್ರದೇಶದಲ್ಲಿ ತುಂಬಾ ಜನಪ್ರಿಯವಾದ 2 ತಿಂಡಿ ಅಂದರೆ ಬನ್ಸ್ ಮತ್ತೆ ಗೋಳಿ ಬಜೆ. ಈ 2 ತಿಂಡಿಗಳು ಮಳೆಗಾಲದ ಸಾಯಂಕಾಲಕ್ಕೆ ಚಹಾ ಕಾಫಿಯ ಜೊತೆ ತುಂಬಾ ಸ್ವಾದಿಷ್ಟಕರ. ನೋಡಿ, ಹೀಗೆ ನೀರಾದ ಬಾಳೆಹಣ್ಣಿನ ಮಿಶ್ರಣ ತಯಾರಾಗಿದೆ. ಈಗ ಇದಕ್ಕೆ 1.5 ಟೀ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಕಪ್ನಷ್ಟು ಹುಳಿ ಇರದ ಮೊಸರು ಹಾಗೂ ಅರ್ಧ ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾವನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಈ ಮಿಶ್ರಣ ಎಷ್ಟು ಹಿಡಿಯುತ್ತೋ ಅಷ್ಟು ಮೈದಾ ಹಿಟ್ಟನ್ನು ಹಾಕಿ ನಾದ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಸುಮಾರು 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ನಿರ್ದಿಷ್ಟವಾಗಿ ಇಷ್ಟೇ ಹಿಟ್ಟು ಹಿಡಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಅಂದಾಜಲ್ಲಿ ನಾವು ಮೊದಲು ಹಾಕ್ಕೊಂಡು ಹದ ನೋಡಿಕೊಂಡು ಇನ್ನಷ್ಟು ಸೇರಿಸ್ಕೊಂಡು ಹಿಟ್ಟನ್ನು ನಾದ್ಕೊಳ್ಬಹುದು. ನಾನಿಲ್ಲಿ ಪುನಃ ಅರ್ಧ ಕಪ್ ಹಿಟ್ಟನ್ನು ಇಟ್ಕೊಂಡಿದ್ದೇನೆ. ಅದರಲ್ಲಿ ಸ್ವಲ್ಪ ಸೇರಿಸಿ ಪುನಃ ಕಲಸಿ ನೋಡ್ತೇನೆ. ಇದು ಚಪಾತಿ ಹಿಟ್ಟಿನಷ್ಟು ಗಟ್ಟಿಯಾಗೋದು ಬೇಡ. ನಾನಿಲ್ಲಿ ಸಂಪೂರ್ಣವಾಗಿ 2.5 ಕಪ್ನಷ್ಟು ಮೈದಾ ಹಿಟ್ಟನ್ನು ಬಳಸಿದ್ದೇನೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಕಡಿಮೆ ಗಟ್ಟಿಯಾಗಿ ಕಲಸಿದ ಹಿಟ್ಟು ನೋಡಿ ಹೀಗೆ ಕಾಣುತ್ತೆ. ಇದನ್ನ ಮುಚ್ಚಳ ಮುಚ್ಚಿ ಸುಮಾರು 7 ರಿಂದ 8 ಗಂಟೆಗಳ ಕಾಲ ಹುಳಿ ಬರಲು ಬಿಡಬೇಕಾಗುತ್ತೆ. ರಾತ್ರಿಯೇ ಹಿಟ್ಟು ಕಲಸಿಟ್ಟು ಬೆಳಗ್ಗೆ ಬನ್ಸ್ ಮಾಡುವ ಕ್ರಮ ಕೂಡ ಇದೆ. ಇದು ನೋಡಿ, ಸುಮಾರು 7 ರಿಂದ 8 ಗಂಟೆ ಹುಳಿ ಬರಿಸಿದ ಹಿಟ್ಟು ಹೀಗೆ ಕಾಣುತ್ತೆ. ಇದನ್ನ ಸ್ವಲ್ಪ ಕೈಯಲ್ಲಿ ಬಿಡಿಸಿಕೊಂಡು ಉಂಡೆಯನ್ನು ತಯಾರಿಸ್ಕೊಳ್ಬೇಕಾಗತ್ತೆ. ಈ ಹಿಟ್ಟು ತುಂಬಾ ಅಂಟಂಟಾಗಿರೋದ್ರಿಂದ ಒಣ ಹಿಟ್ಟನ್ನು ಬಳಸಿಕೊಂಡು ಉಂಡೆಯನ್ನು ತಯಾರಿಸ್ಕೊಳ್ಬೇಕಾಗುತ್ತೆ. ಚಪಾತಿ ಉಂಡೆಯಷ್ಟೇ ದೊಡ್ಡ ಗಾತ್ರದ ಉಂಡೆಗಳನ್ನು ಇದಕ್ಕೆ ಮಾಡ್ಕೊಳ್ಬೇಕು. ಆದರೆ ಚಪಾತಿ ಉಂಡೆಯಷ್ಟು ಸರಳವಾಗಿ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಹಿಟ್ಟು ತುಂಬಾ ಅಂಟಂಟಾಗಿರುತ್ತೆ. ಮೊದಲಿಗೆ ಎಲ್ಲ ಉಂಡೆಗಳನ್ನು ತಯಾರಿಸಿಕೊಂಡು ಆಮೇಲೆ ಲಟ್ಟಿಸುವ ಕಾಯಿಸುವ ಕೆಲಸ ಮಾಡಬೇಕು. ನಾನಿಲ್ಲಿ 10 ರಿಂದ 12 ಉಂಡೆಯನ್ನು ತಯಾರಿಸಿಟ್ಕೊಂಡಿದ್ದೇನೆ. ಈಗ ಸಾಕಷ್ಟು ಒಣ ಹಿಟ್ಟನ್ನು ಬಳಸಿಕೊಂಡು ಸ್ವಲ್ಪ ದಪ್ಪವಾಗಿ ಲಟ್ಟಿಸಬೇಕು. ಈ ಬನ್ಸನ್ನು ದಪ್ಪವಾಗಿಯೇ ಲಟ್ಟಿಸಬೇಕು. ಆಗ ಮಾತ್ರ ಕಾಯಿಸಿದ ಮೇಲೆ ಒಳಗಿನ ಟೆಕ್ಸ್ಚರ್ ಸರಿಯಾಗಿ ಬರುತ್ತೆ. ಈ ಅಂಟಿಕೊಂಡ ಒಣ ಹಿಟ್ಟನ್ನು ಸಂಪೂರ್ಣವಾಗಿ ಬೇರ್ಪಡಿಸಿ ಆಮೇಲೆ ಎಣ್ಣೆಗೆ ಕಾಯಿಸಲಿಕ್ಕೆ ಹಾಕಬೇಕಾಗತ್ತೆ. ನೋಡಿ, ಇಷ್ಟು ದಪ್ಪ ಲಟ್ಟಿಸ್ಕೊಳ್ಬೇಕಾಗತ್ತೆ. ಲಟ್ಟಿಸುವ ಅಗತ್ಯವಿಲ್ಲದೆ ಕೈಯಲ್ಲೇ ಹೀಗೆ ಬಿಡಿಸ್ಕೊಂಡ್ರೂ ಕೂಡ ಆಗುತ್ತೆ. ರೊಟ್ಟಿಯ ಥರ ಕೈಯಲ್ಲಿಯೇ ತಟ್ಟಿ ಅಗಲ ಮಾಡ್ಕೊಳ್ಬಹುದು. ನೋಡಿ, ಹೀಗೆ ಎಲ್ಲ ಉಂಡೆಗಳನ್ನು ಹೀಗೆ ಲಟ್ಟಿಸಿ ಅಥವಾ ತಟ್ಟಿ ತಯಾರಿಸಿಕೊಂಡ ಮೇಲೆ ಎಣ್ಣೆಯನ್ನು ಕಾಯಿಸ್ಲಿಕ್ಕೆ ಇಟ್ಕೊಳ್ಬೇಕು. ಚೆನ್ನಾಗಿ ಕಾದ ಎಣ್ಣೆಗೆ ಒಂದನ್ನು ಹಾಕೊಳ್ತಾ ಇದ್ದೇನೆ. ಸಟ್ಟಗದಿಂದ ಅದರ ಮೇಲೆ ಎಣ್ಣೆಯನ್ನು ಹಾಕ್ತಾ ಹೋಗಬೇಕು. ಅದು ಪೂರಿಯ ಥರ ಉಬ್ಕೊಳ್ತಾ ಹೋಗುತ್ತೆ. ಇದು ಸಂಪೂರ್ಣವಾಗಿ ಉಬ್ಬಿ ಬಲೂನಿನ ಥರ ಆಗುತ್ತೆ. 2 ಕಡೆ ಕೆಂಪಾಗಿ ಕಾಯಿಸ್ಕೊಳ್ಬೇಕು. ನೋಡಿ, ಎಣ್ಣೆ ಮೇಲೆ ಹಾಕ್ತಾ ಇದ್ದ ಹಾಗೆ ಅದು ಉಬ್ಕೊಳ್ತಾ ಹೋಗುತ್ತೆ. ಅದು ಸಂಪೂರ್ಣವಾಗಿ ಉಬ್ಬಿ 1-2 ಸೆಕೆಂಡ್ ಆದ ಮೇಲೆ ಅದನ್ನು ಮಗುಚಿ ಹಾಕಿ ಕಾಯಿಸ್ಕೊಳ್ಬೇಕು. ನೋಡಿ, ಒಳ್ಳೆ ಹೊಂಬಣ್ಣ ಬಂದಿದೆ. 2 ಕಡೆ ಅದೇ ಬಣ್ಣ ಬರೋ ಥರ ಕಾಯಿಸಿ ಆಮೇಲೆ ಎಣ್ಣೆಯಿಂದ ತೆಗೆದು ಚಟ್ನಿ ಜೊತೆ ಅಥವಾ ಕೂರ್ಮದ ಜೊತೆ ಈ ಬನ್ಸನ್ನು ನಾವು ಸವಿಬಹುದು. ಚೆನ್ನಾಗಿ ಕಳಿತ ಬಾಳೆಹಣ್ಣನ್ನು ಬಳಸ್ಕೊಳ್ಬೇಕು. ಅಡುಗೆ ಸೋಡಾವನ್ನು ಹಾಕಲೇಬೇಕು. 7 ರಿಂದ 8 ಗಂಟೆಗಳ ಕಾಲ ಹುಳಿ ಬರಿಸಲೇಬೇಕು. ಈ 3 ಟಿಪ್ಸನ್ನು ಬಳಸಿದರೆ ಅತ್ಯುತ್ತಮವಾದ ಬನ್ಸನ್ನು ನೀವು ಮನೆಯಲ್ಲೇ ತಯಾರು ಮಾಡಬಹುದು. ನೋಡಿ, ಬನ್ಸಿನ ಒಳಗಿನ ಟೆಕ್ಸ್ಚರ್ ಹೋಟೆಲ್ನಲ್ಲಿ ಸಿಗುವ ಬನ್ಸ್ ಥರವೇ ಇದೆ. ಮನೆಯಲ್ಲಿ ಕೂಡ ನಾವು ಅದೇ ಥರ ಅಷ್ಟೇ ರುಚಿಯಾಗಿ ಬನ್ಸನ್ನು ಮಾಡಬಹುದು. ನೀವು ಮನೆಯಲ್ಲಿ ಮಾಡಿ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.